ವರ್ಷದಿಂದ ಇದೆ ಅಲ್ವಾ ಇದು HPV ವ್ಯಾಕ್ಸಿನೇಷನ್? ತಾವು ಹೇಳ್ದಂಗೆ 2008ರಿಂದ 10ರವರೆಗೂ ನಾವು ವ್ಯಾಕ್ಸಿನೇಷನ್ ಮಾಡಿದ್ವಿ ಆ ಟೈಮ್ನಲ್ಲಿ. ಈ HPV ವ್ಯಾಕ್ಸಿನೇಷನ್ ಕೊಡುವಂಥ ಮೆಥಡ್ ಏನು? ಇಂಟ್ರಾಮಸ್ಕ್ಯುಲರ್ ಅಂದರೆ ಮಾಂಸಖಂಡಗಳಿಗೆ ಇಂಜೆಕ್ಟ್ ಮಾಡುವಂಥದ್ದು. ಯಾವುದೇ ರೀತಿಯ ಅಡ್ಡ ಪರಿಣಾಮ ಈ ವ್ಯಾಕ್ಸಿನಿಂದ ಆಗೋದಿಲ್ಲ? ಆ ಥರದ್ದು ಏನೂ ಆಗೋದಿಲ್ಲ. ಆದ್ರೂ ಸಹ ನಾವು ಅದನ್ನು ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ನಾವು ಕೊಡಬೇಕಾಗಿದೆ ಅನ್ಸುತ್ತೆ. ಬದುಕಬೇಕು ಅಂತ ಅನಿವಾರ್ಯತೆ ಆದಾಗ ಏನು ಕೊಟ್ಟರು ತಗೋಬೇಕನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅವಾಗ ತಾನೇ ಹುಟ್ಟಿದ ಮಗು BCG ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ, Hepatitis B ಹಾಕ್ತೀವಿ. ಇಟ್ಸ್ ಲೈಕ್ ಎನಿ ಅದರ್ ವ್ಯಾಕ್ಸಿನ್. ಇಟ್ ಈಸ್ ಅಗೇನೆಸ್ಟ್ HPV ವೈರಸ್ ವಿಚ್ ಇಸ್ ಕಾಸಿಂಗ್ ಅ ಡೆಡ್ಲಿ ಡಿಸೀಸ್, ಕ್ಯಾನ್ಸರ್ ಸರ್ವಿಸ್. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರ ಗೆಳತಿ ಡಾಕ್ಟರ್ ಪುಣ್ಯವತಿ. ಅವರಿಗೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಶಃ ಇದು ತುಂಬ ವರ್ಷದಿಂದ ಇದೆ ಅಲ್ವಾ ಇದು HPV ವ್ಯಾಕ್ಸಿನೇಷನ್ನು? ಸರ್ಕಾರ ಇವಾಗ ಉಚಿತವಾಗಿ ಕೊಡ್ತಾ ಇದೆ. ನನಗೆ ಗೊತ್ತಿರೋಂಗೆ 2008ರಿಂದ ಈ ಲಸಿಕೆ ಇದೆ. ಯಾಕೆ ನಮ್ಮಲ್ಲಿ ಇದು ಅಷ್ಟಾಗಿ ಪ್ರಚಲಿತವಾಗ್ತಿಲ್ಲ? ತಾವು ಹೇಳ್ದಂಗೆ 2008ರಿಂದ 10ರವರೆಗೂ ನಾವು ವ್ಯಾಕ್ಸಿನೇಷನ್ ಮಾಡಿದ್ವಿ ಆ ಟೈಮ್ನಲ್ಲಿ. ಅದಾದಮೇಲೆ ಸ್ವಲ್ಪ ರಿಸರ್ಚ್ ಮತ್ತೆ ಕಂಟಿನ್ಯೂ ಮಾಡಿದ್ರು. ಸುಮಾರು ವರ್ಷಗಳ ನಂತರ ಸತತವಾದ ರಿಸರ್ಚ್ ಆಗಿ ಸುಮಾರು ಕಡೆ ಟ್ರಯಲ್ಸ್ ಆಗಿ ಎಲ್ಲ ಮಾಡಿ ಸೇಫ್ಟಿ ಆಫ್ ದ ವ್ಯಾಕ್ಸಿನ್ ಮತ್ತು ಕೋಲ್ಡ್ ಚೈನ್ ಹೇಗೆ ಮೇಂಟೈನ್ ಮಾಡಬೇಕು, 100% ಸೇಫ್ಟಿ ನಾವು ಕೊಡಬೇಕು ನಮ್ಮ ಮಕ್ಕಳಿಗೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಭಾರತ ದೇಶದ ಎಲ್ಲ ಸಿಟಿಸನ್ಸು ಸೇಫ್ ಆಗಿರಬೇಕು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ರಿಸರ್ಚ್ ಆಗಿ ಇವತ್ತು 100% ಸೇಫ್ ಅಂತ ಗ್ಯಾರಂಟಿ ಆದಮೇಲೆ ಮತ್ತೆ ಸೆಕೆಂಡ್ ಲೆವೆಲಲ್ಲಿ ಈಗ ಉಚಿತವಾಗಿ ಸರ್ಕಾರನೇ ಕೊಡೋದಕ್ಕೆ ಮುಂದೆ ಬಂದಿದೆ. ವುಮೆನ್ ಎಂಪವರ್ಮೆಂಟ್ ಓನ್ಲಿ ಬೈ ಎಕನಾಮಿಕಲಿ ಅಂತ ಹೇಳೋಕ್ಕಾಗಲ್ಲ. ಆರೋಗ್ಯನೂ ಚೆನ್ನಾಗಿದ್ದರೆ ವುಮೆನ್ ಎಂಪವರ್ಮೆಂಟ್ ತಾನಾಗೇ ಆಗುತ್ತೆ. ಆ ಸಬಲೀಕರಣ ಆರೋಗ್ಯದ ಮುಖಾಂತರ ಪ್ರಾರಂಭಿಸೋಣ ಅಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಇದನ್ನು ಒಂದು ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಈ HPV ವ್ಯಾಕ್ಸಿನೇಷನ್ ಕೊಡುವಂಥ ಮೆಥಡ್ ಏನು? ಈ HPV ವ್ಯಾಕ್ಸಿನ್ ಇವಾಗ ಕೊಡ್ತಾ ಇರುವಂಥದ್ದು ಸಿಂಗಲ್ ಡೋಸ್ ವ್ಯಾಕ್ಸಿನ್. ಸೊ ಈ ಸಿಂಗಲ್ ಡೋಸ್ ವ್ಯಾಕ್ಸಿನ್ ಅಂದರೆ 0.5 ml ಬರುತ್ತೆ. ಅದನ್ನು ಇಂಟ್ರಾಮಸ್ಕ್ಯುಲರ್ ಅಂದರೆ ಮಾಂಸಖಂಡಗಳಿಗೆ ಇಂಜೆಕ್ಟ್ ಮಾಡುವಂಥದ್ದು, ಲೆಫ್ಟ್ ಅಪ್ಪರ್ ಆರ್ಮ್ಗೆ ಕೊಡುವಂಥದ್ದು. ಸಾಮಾನ್ಯವಾಗಿ ಇದಕ್ಕೆ ಮುಂಚೆನೇ ನಾವು ಆ ಮಕ್ಕಳಿಗೆ 14 ವರ್ಷ ಆಗಿದೆ ಅಂತ ಗ್ಯಾರಂಟಿ ಮಾಡ್ಕೊಳ್ಳಿಕ್ಕೆ ಒಂದು ಯುವಿನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಇದೆ. ಇದರಲ್ಲಿ ಅವರು ಲಾಗಿನ್ ಆಗಿ ಅವ್ರ ಮಾಹಿತಿನ, ಡೇಟ್ ಆಫ್ ಬರ್ತ್ ಮತ್ತು ಅವ್ರ ಆಧಾರ್ ಕಾರ್ಡ್ ಎಲ್ಲನೂ ಫಿಲಪ್ ಮಾಡೋದ್ರಿಂದ ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದನ್ನು ಡಿಜಿಟಲ್ ಫಾರ್ಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಹಾರ್ಡ್ ಕಾಪಿ ಕೊಡ್ತಾರೆ, ಅದನ್ನು ಫಿಲಪ್ ಮಾಡ್ಬೋದು. ಪೇರೆಂಟ್ಸು ಮನೆಗೆ ತೊಗೊಂಡೋಗಿ ಕೊಡ್ಬೋದು. ಶಾಲೆನಲ್ಲಿ ಕೊಟ್ಟರೆ ಅದನ್ನು ತಿಳಿದ ನಂತರ ಅವರು ಒಂದು ಕನ್ಸೆಂಟ್ ಮಾಡಿ ಆ ಮಕ್ಕಳನ್ನ ನಿಯರ್ ಬೈ CHC ಅಥವಾ PHC ಹತ್ರ ಕರ್ಕೊಂಡು ಬಂದರೆ ಅಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾರೆ. ಒಂದು ಮೆಡಿಕಲ್ ಆಫೀಸರ್ ಸೂಪರ್ವಿಷನಲ್ಲಿ ಇದು ಆಗುತ್ತೆ. ಜೊತೆಗೆ ವ್ಯಾಕ್ಸಿನೇಷನ್ ಆದಮೇಲೆ ಒಂದು ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡಬೇಕು. ಇಮಿಡಿಯೇಟ್ ರಿಯಾಕ್ಷನ್ಸ್, ಕೆಲವೊಂದು ಸರಿ ಪೇಯ್ನ್ಗೆ ಮಕ್ಕಳುಗಳಿಗೆ ಸಿಂಕೋಪಲ್ ಅಟ್ಯಾಕ್ಸ್ ಆಗ್ಬೋದು. ಸೊ ಈ ಥರದ್ದು ಒಂದು ಅಬ್ಸರ್ವೇಷನ್ಗೆ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಆ ಥರದ್ದೇನು ಆಗಿಲ್ಲ ಅಂದರೆ ಅವ್ರು ಹೊಡ್ಬೋದು. ಮತ್ತು ಇದಕ್ಕೆ ಮುಂಚೆ ರೆಗ್ಯುಲರಾಗಿ ಆಹಾರ ಎಲ್ಲ ತೊಗೊಳ್ಬೋದು. ಯಾವುದೇ ರೀತಿ ಫಾಸ್ಟಿಂಗ್ ಇರಬೇಕು ಅಂತಲೇ ಆಗಲಿ ಅಥವಾ ಅವರು ಮೆನ್ಸ್ಟ್ರೇಷನ್ ಆಗ್ತಾಯಿದ್ರೆ ಅದು ಆಗಿದ್ದರೆ ತೊಗೊಳ್ಬಾರ್ದು, ಆ ಥರದ್ದು ಏನೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಬಂದು ಅವ್ರು ತೊಗೊಳ್ಬೋದು. ಅಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಈ ವ್ಯಾಕ್ಸಿನಿಂದ ಅಡ್ಡ ಪರಿಣಾಮ ಅಂತೇನಿಲ್ಲ. ಮಿನಿಮಮ್ ಈಗ ಯಾವುದೇ ಒಂದು ಇಂಜೆಕ್ಷನ್ ಮಾಡಿದ್ರೆ ವ್ಯಾಕ್ಸಿನೇಷನ್ ಸೈಟಲ್ಲಿ ರೆಡ್ನೆಸ್ ಆಗ್ಬೋದು, ಇರಿಟೇಷನ್ ಆಗ್ಬೋದು, ಮೈಲ್ಡ್ ಫೀವರಿಶ್ ಆಗ್ಬೋದು. ಯಾಕಂದರೆ ಅದು ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡಿ ಆ ಪರ್ಟಿಕ್ಯುಲರ್ ವೈರಸ್ಗೆ ಆ್ಯಂಟಿಬಾಡೀಸ್ ಡೆವಲಪ್ ಮಾಡುತ್ತೆ. ಆ ಒಂದು ಫಾಸ್ಟ್ ರಿಯಾಕ್ಷನಲ್ಲಿ ಕೆಲವೊಂದು ಸರಿ ಬಾಡಿ ಏಕ್, ಫೀವರಿಶ್ ಆಗ್ಬೋದು. ಅದು ಬಿಟ್ಟರೆ ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಖಂಡಿತ ಆಗೋದಿಲ್ಲ. ಜೊತೆಗೆ ಈ ಥರದ್ದು ಆಗುತ್ತೆ ಅನ್ನೋದಾದರೂ ಒಂದು ಟೀಮ್ ಆಫ್ ಡಾಕ್ಟರ್ಸು, ಹೆಲ್ತ್ ಪರ್ಸನಲ್ಸೇ ಇರುತ್ತೆ. ಆಮೇಲೆ ರೌಂಡ್ ದ ಕ್ಲಾಕ್ ಎನಿ ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡುವಂಥ ಸೆಟಪ್ಸ್ ಇರುತ್ತೆ. ಸೊ ಹಾಗಾಗಿ ನಿಯರ್ ಬೈ ಮೇಜರ್ ಹಾಸ್ಪಿಟಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಥರದ್ದು ಏನೂ ಆಗೋದಿಲ್ಲ. ಆದ್ರೂ ಸಹ ನಾವು ಅದನ್ನು ಅಟೆಂಡ್ ಮಾಡಲಿಕ್ಕೆ ಎಲ್ಲನೂ ಸಜ್ಜಾಗಿ ವ್ಯವಸ್ಥಿತವಾಗಿ ಇರುತ್ತೆ. ವ್ಯಾಕ್ಸಿನ್ ತಗೊಳ್ತಾರೆ, ಹೌದು. ಅದನ್ನು ಮತ್ತೆ ನಾವೇನಾದರೂ ಈಗ ಸೆಕೆಂಡ್ ಒಪಿನಿಯನ್ ಅಂತೀವಲ್ಲ, ಆ ಥರ ಮತ್ತೆ ಬೂಸ್ಟರ್ ಡೋಸು ಅಥವಾ ಅದ್ರ ಬಗ್ಗೆ ಇನ್ನೊಂದ್ಸಲಿ ನಾವು ಸ್ಕ್ಯಾನಿಂಗ್ ಹೋಗ್ಬೇಕಾಗತ್ತಾ, ಫಾಲೋ ಅಪ್? ಹೌದು, ಇದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಷ್ಟೊಂದ್ಸರಿ ವ್ಯಾಕ್ಸಿನೇಷನ್ ಮಾಡಿಬಿಟ್ರೆ ಕಾಯಿಲೆ ಬರಲ್ವಲ್ಲ ಅಂತ ಮರ್ತು ಬಿಡ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಸೊ ಸರ್ವೈಕಲ್ ಕ್ಯಾನ್ಸರ್ ಯಾರಿಗೆ ಬೇಕಾದ್ರೆ ಬರ್ಬೋದು, ಬರಲ್ಲ ಅಂತಲ್ಲ. ಬಟ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಪ್ರೊಟೆಕ್ಷನ್ ಇಸ್ ಡೆಫಿನೆಟ್ಲಿ ದೇರ್. ಹಾಗನ್ಬಿಟ್ಟು ಸ್ಕ್ರೀನಿಂಗ್ ಮಾಡಬಾರ್ದು ಅಂತ ಏನಿಲ್ಲ. ಸೊ ಸತತವಾಗಿ ಇಯರ್ಲಿ ಒನ್ಸ್ ಏನಿರುತ್ತೆ 30 ವರ್ಷ ಮೇಲ್ಪಟ್ಟಂಥ ಎಲ್ಲ ಹೆಣ್ಮಕ್ಳು ಒಂದು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ಳೋ ಅಂಥದ್ದನ್ನು ಮಾಡಬೇಕಾಗತ್ತೆ. ಸಸ್ಪೆಕ್ಟ್
ಸಸ್ಪೆಕ್ಟೆಡ್ ಕೇಸ್ಗಳಲ್ಲಿ VIA ಅಂತ ಹೇಳ್ತೀವಿ, ವಿಜುವಲೈಸೇಷನ್ ಆಫ್ ದ ಸರ್ವಿಕ್ಸ್ ಅಂಡರ್ ಆಫ್ಟರ್ ಅಪ್ಲಿಕೇಶನ್ ಆಫ್ ಅಸಿಟಿಕ್ ಆ್ಯಸಿಡ್ ಅಂತ. ಆ ಥರದ್ದು ಒಂದು ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋಂಥದ್ದು ಅಲ್ಲದೆ ಹೋದರೂ ಮಾಡಲೇಬೇಕಾಗತ್ತೆ. ಅದನ್ನು ಮಾಡಬೇಕು, ಮಾಡಬಾರ್ದು ಅಂತ ಏನಿಲ್ಲ. ಜೊತೆಗೆ ಬೂಸ್ಟರ್ ಡೋಸ್ ಅಂತ ಕೇಳಿದ್ರಿ. ಸದ್ಯಕ್ಕೆ ಇವಾಗ ಕೊಡ್ತಾ ಇರುವಂಥ ಗಾರ್ಡಾಸಿಲ್ 4ಅಲ್ಲಿ ಇಟ್ ಈಸ್ ಸೋ ಎಫಿಷಿಯೆಂಟ್, ಇಟ್ ವಿಲ್ ಕವರ್ 95% to 100% ಇದೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿ ಕೊಡುತ್ತೆ. ಸೊ ಹಾಗಾಗಿ ಇವಾಗಿನ ಮಾಹಿತಿ ಪ್ರಕಾರ WHO ರಿಸರ್ಚ್ ಪ್ರಕಾರ ವರ್ಲ್ಡ್ ವೈಡ್ ಬೂಸ್ಟರ್ ಡೋಸ್ ಅವಶ್ಯಕತೆ ಇಲ್ಲ ಈ ಏಜಲ್ಲಿ ಕೊಟ್ಟಾಗ ಅಂತಾನೆ ಇರುವಂಥದ್ದು. ಬಟ್ ಏಜ್ ನಂತರ ಕೊಟ್ಟಾಗ ಏನಾಗುತ್ತೆ, ಆಲ್ರೆಡಿ ದೇ ಮೈಟ್ ಹ್ಯಾವ್ ಎಕ್ಸ್ಪೋಸ್ ಟು ದಿ ಸಾರ್ಟ್ ಆಫ್ ವೈರಸಸ್ ಇರೋದ್ರಿಂದ ರಿಪೀಟೆಡ್ ಡೋಸಸ್ಸು ನಾವು ಕೊಡಬೇಕಾಗ್ಬೋದು, ಬೂಸ್ಟರ್ ಡೋಸು ಕೊಡಬೇಕಾಗತ್ತೆ. ಜಸ್ಟ್ ಟು ಕೀಪ್ ದ ಇಮ್ಯುನಿಟಿ ಅಪ್ಡೇಟೆಡ್. ನಮಗೆ ಕಾಯಿಲೆ ಬರ್ದಂಗೆ ಪ್ರೊಟೆಕ್ಷನ್ ಬೇಕು ಅಂದರೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರಬೇಕಾಗುತ್ತೆ. ಯಾಕೆ ಜನ ಇದ್ರ ಬಗ್ಗೆ ಅಷ್ಟು ನೆಗ್ಲಿಜೆನ್ಸ್ ಇದೆ? ತುಂಬ ಒಪ್ಕೋತಿಲ್ಲ, ಬರ್ತಿಲ್ಲ. ರೂರಲ್ ಅಥವಾ ಹಳ್ಳಿ ಕಡೆ ಅಥವಾ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ನಾವು ಕೊಡಬೇಕಾಗಿದೆ ಅನ್ಸುತ್ತೆ. ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಯಾಕೆ ಇದು ಆಗ್ತಾ ಇದೆ, ಬಟ್ ಸ್ಲೋ ಪ್ರಾಸೆಸ್ ಇದೆ. ಹಾಗಾಗಿ ನಾನು ನಮ್ಮ ಚಾನಲಲ್ಲೆಲ್ಲ ಒಂದಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಬರಬೇಕು, ತೊಗೊಳ್ಬೇಕು, ಅದರಿಂದ ಏನು ಹೆದರ್ಕೊಳ್ಳೋ ಅಂಥದ್ದಿಲ್ಲ ಅಂತ. ಮತ್ತು ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಅಂದರೆ ಈ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ HPV ಇನ್ಫೆಕ್ಷನ್ ಆಗಿಬಿಡುತ್ತೆ ಅನ್ನೋದೊಂದು ಭಯ ಇದೆ. ಕೆಲವರಿಗೆ ಹೆಣ್ಮಕ್ಳಿಗೆ ಋತುಮತಿ ಆಗಿರಲ್ಲ, ವ್ಯಾಕ್ಸಿನೇಷನ್ ಮಾಡಿರ್ತೀವಿ 14 ಇಯರ್ಸ್ಗೆ, ಮತ್ತು ಋತುಮತಿ ಆಗೋದೇ ಇಲ್ಲ ಅನ್ನೋದಿದೆ. ಎರಡನೇದು, ಈ ತಗೊಳ್ಳೋದ್ರಿಂದ ಮೆನ್ಸ್ಟ್ರಲ್ ಇರಾಗ್ಯುಲಾರಿಟೀಸ್ ಆಗ್ಬೋದು, ಬಂಜೆತನ ಆಗ್ಬೋದು, ಅಥವಾ ಒಬೇಸ್ ಆಗಿಬಿಡ್ತಾರೆ, ಅಥವಾ ಸಿವಿಯರ್ ರಿಯಾಕ್ಷನ್ಸ್ ಆಗುತ್ತೆ, ಡೆತ್ ಆಗ್ಬೋದು. ಈ ಥರದ್ದೆಲ್ಲ ತಪ್ಪು ಕಲ್ಪನೆಗಳಿದೆ. ಇದು ಯಾವುದೂ ಆಗೋದಿಲ್ಲ. ನಾನು ಆಗಲೇ ಹೇಳ್ದಂಗೆ ವೆರಿ ಸಿಂಪಲ್ ವ್ಯಾಕ್ಸಿನ್. ಈಗ ನಮಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಕೊಳ್ತೀವಿ. ಸೊ ಇವತ್ತು ಪೋಲಿಯೋ ಎರಾಡಿಕೇಟೆಡ್ ಆಗಿದೆ ಅಲ್ವಾ, ಹೆದರ್ಕೊಳ್ಳೋಂಥದ್ದಿಲ್ಲ. BCG ಹಾಕ್ತೀವಿ ಟ್ಯೂಬರ್ಕುಲೋಸಿಸ್ಗೆ, ಅವಾಗ ತಾನೇ ಹುಟ್ಟಿದ ಮಗುಗೆ BCG ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ, ಹೆಪಟೈಟಿಸ್ B ಹಾಕ್ತೀವಿ. ಇಟ್ಸ್ ಲೈಕ್ ಎನಿ ಅದರ್ ವ್ಯಾಕ್ಸಿನ್. ಇಟ್ ಈಸ್ ಅಗೇನೆಸ್ಟ್ HPV ವೈರಸ್ ವಿಚ್ ಇಸ್ ಕಾಸಿಂಗ್ ಅ ಡೆಡ್ಲಿ ಡಿಸೀಸ್, ಕ್ಯಾನ್ಸರ್ ಸರ್ವಿಕ್ಸ್. ಸೊ ಅದಕ್ಕೆ ಪ್ರಿವೆನ್ಷನ್ ಸಿಗ್ತಾ ಇದೆ. ಸೊ ಆದರೆ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ ಇದರಲ್ಲಿ. ಏನಂದರೆ ಈಗ 14 ವರ್ಷದ ಮಕ್ಕಳು ಕೊಡ್ತಾ ಇದ್ದಾರೆ, ಮಕ್ಕಳು ಆರೋಗ್ಯವಾಗಿದೆಯಲ್ಲ, ಯಾಕೆ ಕೊಡಬೇಕು ಅನ್ನೋದು ಒಂದಿರುತ್ತೆ. ಈಗ ನಾವು ಕೋವಿಡ್ ಬಂದಾಗ ಎಲ್ಲರೂ ವ್ಯಾಕ್ಸಿನೇಟ್ ಮಾಡ್ಕೊಂಡ್ವಿ ಅಲ್ವಾ, ಅವಾಗ ಬದುಕಬೇಕು ಅಂತ ಅನಿವಾರ್ಯತೆ ಆದಾಗ ಏನು ಕೊಟ್ಟರು ತೊಗೋಬೇಕನ್ನೋದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಬಟ್ ಸಾಕಷ್ಟು ಜೀವಗಳು ನಾವು ಉಳಿಸೋಕ್ಕೆ ಸಾಧ್ಯ ಆಯಿತು ಬಿಕಾಸ್ ಆಫ್ ಎಂಟೈರ್ ಸಿಸ್ಟಮ್ ಇಸ್ ವ್ಯಾಕ್ಸಿನೇಟೆಡ್. ಪಾಪ್ಯುಲೇಷನ್ ಇರುವಂಥ ಒಂದು ಕಂಟ್ರಿನಲ್ಲಿ ಎಷ್ಟು ಸಾವಾಗ್ತಾ ಇತ್ತು ಅಲ್ವಾ. ಸೊ ಹಾಗೆ ಜನಗಳಿಗೆ ಆ ಫಿಯರ್ ಬಿಟ್ಟು ಹೊರಗಡೆ ಬರಬೇಕು, ಹೊರಗಡೆ ಬಂದು ತೊಗೊಳ್ಬೇಕು ಅನ್ನೋದಷ್ಟೇ. ಅವ್ರಿಗೆ ಏನೇ ನಿಮಗೆ ಮಾಹಿತಿ ಬೇಕು ಅಂದ್ರೂ ಈಗ ನಮ್ಮದೇ ಚಾನಲಲ್ಲಿ, ಈಗ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಹೊಸ ದಿಗಂತದಲ್ಲಿ ಹಲವಾರು ಚಾನಲ್ಗಳಲ್ಲಿ ನಾನೇ ಸುಮಾರು ಮಾಹಿತಿಗಳು ಕೊಟ್ಟಿದ್ದೀನಿ. ನಂತರ ಎಷ್ಟೊಂದು ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತಾವು ತಿಳ್ಕೊಬೋದು ಅದ್ರ ಬಗ್ಗೆ. ಹೊಸದಾಗಿ ಏನೇ ಬಂದ್ರೂ ಸ್ವಲ್ಪ ಭಯ ಇರೋದು ಸಹಜನೇ, ಬಟ್ ಯಾವುದೇ ರೀತಿ ಅಂಜಿಕೆ ಇಲ್ಲದೆ ತಗೊಳ್ಬೋದು. ಇಟ್ ಈಸ್ 100% ಸೇಫ್. ಪೋಲಿಯೋ ಮುಕ್ತ ದೇಶ ಆದಂಗೆ ಕ್ಯಾನ್ಸರ್ ಮುಕ್ತ ದೇಶವೂ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಖಂಡಿತವಾಗಿ. ಹೇಗೆ ಸರ್ಕಾರ ಇದಕ್ಕೆ ಯಾವ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದೆ? ಸರ್ಕಾರ ಏನಂದರೆ ಒಂದು ವ್ಯಾಕ್ಸಿನೇಷನ್ ಕೊಡೋದ್ರ ಜೊತೆಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮಗುನೂ ಅಥವಾ ಹೆಣ್ಮಗು ವ್ಯಾಕ್ಸಿನೇಷನ್ ತೊಗೊಳ್ತು ಅಂದರೆ ಅದಾದ ನಂತರ ಏನಾಗಿದೆ ಅಂತ ಫಾಲೋ ಅಪ್ಪಲ್ಲಿದೆ. ಆ್ಯಂಡ್ ಸೂಪರ್ವಿಷನಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಹೊರಗಡೆ ಇದು ಒಂದು ವ್ಯಾಕ್ಸಿನ್ ತೊಗೊಳಕ್ಕೆ 4,000 ಖರ್ಚು ಬರುವಂಥದ್ದನ್ನು ಉಚಿತವಾಗಿ ಇವತ್ತಿನ ಮಕ್ಕಳಿಗೆ ಸುಮಾರು 1,15,00,000 ಮಕ್ಕಳುಗಳಿಗೆ ಮೊದಲನೇ ಹಂತದಲ್ಲಿ ಫ್ರೀಯಾಗಿ ವ್ಯಾಕ್ಸಿನೇಷನ್ ಮಾಡ್ತಾ ಇದೆ. ಜೊತೆಗೆ ನೆಕ್ಸ್ಟ್ ಹಂತದಲ್ಲಿ 2.5 ಲಕ್ಷದಷ್ಟು ಹೆಣ್ಮಕ್ಳಿಗೆ ಕವರ್ ಮಾಡಬೇಕು ಅಂತ ಇದೆ. ಹಂತ ಹಂತವಾಗಿ ಕ್ಯಾಂಪೇನಿಂಗ್ ಮಾಡಿ ಈ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಮಾಡ್ತಾ ಇರೋದ್ರಿಂದ ನಾವು ಯಾಕೆ ತೊಗೊಳ್ಬಾರ್ದು? ಇಂಥ ಸವಲತ್ತು ನಾವು ಏನೇನೋ ಯೋಚನೆ ಮಾಡ್ಕೊಳ್ತೀವಿ, ಅದು ಬೇಕು ಇದು ಬೇಕು ಅಂತ ಏನೇನೋ ಬೆನಿಫಿಟ್ಸ್ ಕೇಳೋದಕ್ಕಿಂತ ಆರೋಗ್ಯಕ್ಕೆ ಅಂತ ಸರ್ಕಾರ ಮಾಡಿರುವಂಥ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ನ ಉಚಿತವಾಗಿ ಕೊಡ್ತಾ ಇರುವಂಥ ವ್ಯಾಕ್ಸಿನ್ ನಾವು ಯಾಕೆ ತಗೊಳ್ಬಾರ್ದು? ನಮ್ಮ ಒಳ್ಳೆಯದಕ್ಕೆ, ನಮ್ಮ ದೇಶದ ಒಳ್ಳೆಯದಕ್ಕೆ, ನಮ್ಮ ಆರೋಗ್ಯದ ಒಳ್ಳೆಯದಕ್ಕೋಸ್ಕರ ಈ ಒಂದು ವ್ಯಾಕ್ಸಿನೇಷನನ್ನು ನ್ಯಾಷನಲ್ ಇಮ್ಯುನೇಷನ್ ಸ್ಕೀಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾನು ನನ್ನ ಒಂದು ಲೆವೆಲಲ್ಲಿ ಕೆಲಸ ಮಾಡಿದ್ದೀನಿ. ಇದಕ್ಕೆ ಅವಾಗಲೂ ಆಗಲಿಲ್ಲ. ನನಗೆ ಖಂಡಿತ ಖುಷಿ ಇದೆ. ಅಟ್ಲೀಸ್ಟ್ ಇವತ್ತು ಉಚಿತವಾಗಿ ವ್ಯಾಕ್ಸಿನ್ ಕೊಡೋಕ್ಕೆ ಬಂತಲ್ಲ ಅಂದ್ಬಿಟ್ಟು ಭಾಳ ಹೆಮ್ಮೆ ಆಗಿದೆ ನನಗೆ. ಅಬ್ಬಿಗೆರೆ ಅನ್ನೋ ಒಂದು PHCನಲ್ಲಿ ಮೊದಲನೇದಾಗಿ ವ್ಯಾಕ್ಸಿನೇಷನ್ನ ಪ್ರಾರಂಭಿಸಿದ್ವಿ. ನಮ್ಮ ಆರೋಗ್ಯ ಭಾರತಿ ಮತ್ತು NMO ಮುಖಾಂತರ ಈ ಕಾರ್ಯಕ್ರಮಗಳು ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಶಾಲೆಗಳಿಗೆಲ್ಲ ನಾನು ಹೋಗಿ ಮೆಡಿಕಲ್ ಪರ್ಸನಲ್ ಆಗಿ ಅವ್ರಿಗೆ ಪ್ರತಿಯೊಂದು ಹೇಳ್ತಾ ಬಂದಿದ್ದೀವಿ. ಬಟ್ ಮಾಹಿತಿ ಎಲ್ರಿಗೂ ತಲುಪಿಸೋದಕ್ಕೆ ತುಂಬ ನಿಧಾನ ಆಗುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇರೋದ್ರಿಂದ ಅವ್ರು ತಗೊಳ್ಬೋದು. ಸರ್ಕಾರ ಇದಕ್ಕೆ ಸಾಕಷ್ಟು ಹಣ ಖರ್ಚು ಮಾಡಿ ನಮ್ಮ ದೇಶದ ಹೆಣ್ಮಕ್ಳು ಮುಂದಿನ ಭವಿಷ್ಯ ಇರೋದು ಅವರಲ್ಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಒಂದು ಸಬಲೀಕರಣಕ್ಕೋಸ್ಕರ ಸಾಕಷ್ಟು ಸಹಾಯ ಮಾಡ್ತಾಯಿದೆ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಬಹಳಷ್ಟು ಅದ್ಭುತವಾದಂತಹ ಮಾಹಿತಿಯನ್ನು ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಅವರು ಕೊಟ್ಟಿದ್ದಾರೆ. ಕೇಳಿ, ಇದ್ರ ಬಗ್ಗೆ ಏನೇ ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ಅಥವಾ ಯಾವುದೇ ಅನುಮಾನಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಕಾರ್ಯಕ್ರಮಕ್ಕೆ
ಬರೆದು ಕಳಿಸಿ, ಫೋನ್ ಮುಖಾಂತರ ಕೇಳಿ, ಹೇಗಾದರೂ ಕೇಳಿ. ಡಾಕ್ಟರ್ ಪುಣ್ಯವತಿಯವರು ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ಇನ್ನಷ್ಟು ದೊಡ್ಡ ಅಭಿಯಾನವಾಗಿ ನಡೆದು ಭಾರತದ ಪ್ರತಿಯೊಬ್ಬ ಹೆಣ್ಣು ಮಗು, ಭಾರತದ ಪ್ರತಿಯೊಬ್ಬರು ಈ ಲಸಿಕೆಯನ್ನು ತಗೊಳ್ಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಮತ. ಅದನ್ನು ಖಂಡಿತವಾಗೂ ನಾವು ಪಾಲಿಸೋಣ. ಇವತ್ತು ಈ ಅದ್ಭುತವಾದಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಡಾಕ್ಟರ್ ಪುಣ್ಯವತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಡಾಕ್ಟರ್.